ಕಿಮ್ಸ್ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕೋಟ್ಯಾಂತರ ರೋಗಿಗಳ ಪಾಲಿನ ಸಂಜೀವಿನಿ. ಅದೆಷ್ಟೋ ಅನಾರೋಗ್ಯಕ್ಕೀಡಾದವರ ಜೀವದಾತ. ಅಂದು ಜುಲೈ 13, 2024 ಕಿಮ್ಸ್ ಆಸ್ಪತ್ರೆಯ ಆಡಳಿತ ಮಂಡಳಿಯಲ್ಲಿ ಹೊಸ ಬದಲಾವಣೆಯಾದ ದಿನ. ಒಕ್ಕಲಿಗರ ಸಂಘಕ್ಕೆ ನೂತನ ಆಡಳಿತ ಮಂಡಳಿಯ ಆಗಮನ. ಅಲ್ಲದೆ 106 ವರ್ಷಗಳ ಐತಿಹ್ಯ ಹೊಂದಿರುವ ಒಕ್ಕಲಿಗರ ಸಂಘದ ಅಧೀನದಲ್ಲಿ ಕಿಮ್ಸ್ ವೈದ್ಯಕೀಯ ಸಂಸ್ಥೆ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ. ಇದಕ್ಕೆ ಕಾರಣೀಭೂತರಾದವರು ಒಕ್ಕಲಿಗರ ಸಂಘದ ಅಧ್ಯಕ್ಷ ಸಿಎನ್ ಬಾಲಕೃಷ್ಣ. ಇವರಿಗೆ ಹಗಲಿರುಳು ಅವಿರತ ಶ್ರಮ ವಹಿಸಿದ್ದಾರೆ ಸಂಘದ ಗೌರವಾಧ್ಯಕ್ಷ ಎಂ ಪುಟ್ಟಸ್ವಾಮಿ. ಇವರಿಬ್ಬರ ಪರಿಶ್ರಮಕ್ಕೆ ಹೆಗಲು ಕೊಡುತ್ತಿದ್ದಾರೆ ಉಪಾಧ್ಯಕ್ಷ ಆರ್ ಪ್ರಕಾಶ್ ಹಾಗೂ ರಾಘವೇಂದ್ರ. ಇವರೆಲ್ಲರ ಪ್ರಾಮಾಣಿಕ ಪ್ರಯತ್ನಕ್ಕೆ ಕೈಜೋಡಿಸಿ ಶ್ರಮ ವಹಿಸುತ್ತಿದ್ದಾರೆ ಪ್ರಧಾನ ಕಾರ್ಯದರ್ಶಿ ಸಿ ದೇವರಾಜು ಹಾಪ್ಕಾಮ್ಸ್ ಹಾಗೂ ಖಜಾಂಜಿ ಉಮಾಪತಿ ಎಸ್ ಗೌಡ. ಇದೆಲ್ಲದರ ಜೊತೆಗೆ ಕಿಮ್ಸ್ ಆಸ್ಪತ್ರೆಯ ಅಧ್ಯಕ್ಷ ರಘುಗೌಡರ ಪರಿಶ್ರಮ ಅವಿಸ್ಮರಣೀಯ, ಅಷ್ಟೇ ಅಭಿನಂದನಾರ್ಹ. ಒಕ್ಕಲಿಗರ ಸಂಘದ ಸಹಕಾರದೊಂದಿಗೆ ಕಿಮ್ಸ್ ಸಂಸ್ಥೆಯನ್ನ ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ. ಇದರಲ್ಲಿ ಸಂಘದ ಅಧ್ಯಕ್ಷ ಬಾಲಕೃಷ್ಣರವರ ಕೆಲವು ಸಾರ್ಥಕ ಸಾಧನೆಗಳನ್ನ ಮೆಲುಕು ಹಾಕೋದಾದ್ರೆ 300 ಜನ ತಾತ್ಕಾಲಿಕ ಸಿಬ್ಬಂದಿಯನ್ನ ಖಾಯಂಗೊಳಿಸಿದ್ದಾರೆ ಹಾಗೂ ಇನ್ನಷ್ಟು ಅಭಿವೃದ್ಧಿ ಕಾರ್ಯ ಮಾಡುತ್ತಲೇ ಬರುತ್ತಿದ್ದಾರೆ. ಕೆಂಪೇಗೌಡ ಆಸ್ಪತ್ರೆ ಏನು ಕಾರ್ಯನಿರ್ವಹಿಸ್ತಾ ಇದೆ, ಬರುವಂಥ ಎಲ್ಲ ರೋಗಿಗಳಿಗೆ ಜನರಲ್ ಚೆಕಪ್ಗೆ ಬರ್ತಕ್ಕಂಥವ್ರಿಗೆ, ಜನರಲ್ ವಾರ್ಡ್ನಲ್ಲಿ ಒಂದು ಚಿಕಿತ್ಸೆ ಪಡೀತಕ್ಕಂಥವ್ರಿಗೆ 25% ರಿಯಾಯಿತಿಯನ್ನು ಕಡ್ಡಾಯವಾಗಿ ನೀಡಲಾಗ್ತಿದೆ. ಸ್ತ್ರೀಯರಿಗೆ ಉಚಿತವಾಗಿ ಒಂದು ಡೆಲಿವರಿ ಮತ್ತು ಸಿಸೇರಿಯನ್ಗೆ ಉಚಿತ ಸೇವೆಯನ್ನು ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಅವಕಾಶವನ್ನು ವಿಶೇಷವಾಗಿ ಮಾಡಿಕೊಡಲಾಗಿದೆ. ಸೂಪರ್ ಸ್ಪೆಷಾಲಿಟಿ ವಿಂಗಿಗೆ ಸಂಬಂಧಿಸಿದಂತೆ ಈ ಹಿಂದೆ ತಜ್ಞ ವೈದ್ಯರುಗಳ ಕೊರತೆ ಇತ್ತು. ಅದನ್ನು ಇವತ್ತು ಪೂರ್ಣ ಪ್ರಮಾಣದಲ್ಲಿ ತಜ್ಞ ವೈದ್ಯರನ್ನು ಇವತ್ತು ಭರ್ತಿ ಮಾಡೋದ್ರ ಮೂಲಕ ಒಂದು ಗುಣಮಟ್ಟದ ಸೇವೆಯನ್ನು 24x7 ಒಂದು ಆಧಾರದಲ್ಲಿ ಕೊಡ್ತಕ್ಕಂಥದ್ದಕ್ಕೆ ವಿಶೇಷವಾಗಿ ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದೆ. ಖಜಾಂಜಿಯಾಗಿರುವ ಉಮಾಪತಿ ಎಸ್ ಗೌಡ ಅವರ ಸಹಕಾರದಿಂದ ಅವರು ಅಧ್ಯಕ್ಷ ಆಗಿರೋ ಸಮಯದಲ್ಲಿ ಆಸ್ಪತ್ರೆಗೆ ಆಮ್ಲಜನಕ ಉತ್ಪಾದನಾ ಘಟಕ, ಎಲ್ಲಾ ರೋಗಿಗಳಿಗೆ ಉಚಿತ ಊಟ, 25% ಶುಲ್ಕ ವಿನಾಯಿತಿ ಕಲ್ಪಿಸಿಕೊಟ್ಟಿದ್ದಾರೆ. ನಮ್ಮ ಕೆಂಪೇಗೌಡ ಆಸ್ಪತ್ರೆಯಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಎಲ್ಲ ಸಮುದಾಯಕ್ಕೂ 25% ಡಿಸ್ಕೌಂಟ್ ಮಾಡಿದ್ದೀವಿ. ಅದೇ ರೀತಿ ಹೆರಿಗೆ ಸೌಲಭ್ಯಗಳಲ್ಲಿ ಸಂಪೂರ್ಣವಾಗಿ ಉಚಿತ ಸೇವೆ ಮಾಡ್ತಾ ಇದ್ದೀವಿ. ಆಸ್ಪತ್ರೆ ಅಧ್ಯಕ್ಷನಾಗಿದ್ದಾಗ ಸುಮಾರು 16 ತಿಂಗಳು ಅವತ್ತಿನ ದಿವಸಗಳಲ್ಲಿ ಮರ್ಕ್ ಇಂಡಿಯಾ ಅಂತೇಳಿ ಒಂದು ಕಂಪನಿ ಜೊತೆಲಿ ಮಾತಾಡಿ ಸುಮಾರು 1.5 to 2 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಆಕ್ಸಿಜನ್ ಜನರೇಟರ್ ಪ್ಲಾಂಟ್ನ ಉಚಿತವಾಗಿ CSR ಫಂಡ್ಸ್ ಮುಖಾಂತರ ನಮ್ಮ ಸಂಸ್ಥೆಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಉಚಿತವಾಗಿ ಅದೊಂದು ಏನು ಘಟಕ ಇತ್ತು, ಆ ಘಟಕನ ಸ್ಥಾಪನೆ ಮಾಡಿದ್ದೀವಿ. ಉಪಾಧ್ಯಕ್ಷರಾದ ಆರ್ ಪ್ರಕಾಶ್ ಹಾಗೂ ರಾಘವೇಂದ್ರ ಮತ್ತು ಗೌರವ ಅಧ್ಯಕ್ಷರಾದ ಪುಟ್ಟಸ್ವಾಮಿ ಅವರು ಕಿಮ್ಸ್ ಆಸ್ಪತ್ರೆಯಲ್ಲಿ ನಡೆಯುವ ಎಲ್ಲಾ ವಿಷಯದ ಬಗ್ಗೆ ಖುದ್ದಾಗಿ ತಾರತಮ್ಯವಿಲ್ಲದೆ ಫೈಲ್ಗಳನ್ನ ಪರಿಶೀಲಿಸಿ ಯಾರಿಗಾದ್ರೂ ತೊಂದರೆ ಆಗಿದ್ದಲ್ಲಿ ಅವರೇ ಅದನ್ನ ಸರಿಪಡಿಸಿ ನ್ಯಾಯ ಕೊಡಿಸುತ್ತಾರೆ. ಅಧ್ಯಕ್ಷರಾದ ರಘುಗೌಡರವರು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಕಿಮ್ಸ್ ಆಸ್ಪತ್ರೆಯಲ್ಲಿ ಮಾಡಿದ್ದಾರೆ. ಮೊದಲಿಗೆ ಆಸ್ಪತ್ರೆಯ ಶುಚಿತ್ವಕ್ಕೆ ಪ್ರಾಮುಖ್ಯತೆ ನೀಡಿ ರೋಗಿಗಳ ವಾರ್ಡ್, ಶೌಚಾಲಯ, ಕಾರಿಡಾರ್ ಸಜ್ಜ ಹಾಗೂ ಸುತ್ತಮುತ್ತಲಿನ ಪರಿಸರವನ್ನ ಸುಮಾರು 100 ಜನಕ್ಕೂ ಅಧಿಕ ಕೆಲಸದವರ ಸಹಕಾರದೊಂದಿಗೆ ಆಧುನಿಕ ಪ್ರೆಷರ್ ವಾಷರ್ ಹಾಗೂ ಇನ್ನಿತರ ಸಲಕರಣೆ ಉಪಯೋಗಿಸಿ ನೈರ್ಮಲ್ಯ ಕಾಪಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗೆಯೇ ಭದ್ರತಾ ದೃಷ್ಟಿಯಿಂದ ಬ್ಯಾರಿಕೇಡ್ ಅಳವಡಿಕೆ, ಸೆಕ್ಯೂರಿಟಿ ಗಾರ್ಡ್, ಕೆಲಸದ ಸಿಬ್ಬಂದಿ ವರ್ಗದವರನ್ನ ಹೆಚ್ಚಿಸಿ ಆಸ್ಪತ್ರೆಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಅನುಕೂಲವಾಗುವಂತೆ ಆಸ್ಪತ್ರೆಯ ಆಡಳಿತದಲ್ಲಿ ನೂತನ AMO ನರ್ಸಿಂಗ್ ಅಧೀಕ್ಷಕರು ಹಾಗೂ ಮುಂತಾದ ಆಡಳಿತ ಅಧಿಕಾರಿಗಳನ್ನು ನೇಮಿಸಿ ಸಕ್ರಿಯ ಬದಲಾವಣೆಗೆ ಕಾರಣವಾಗಿದ್ದಾರೆ. ಪ್ರತಿ ವಾರದಲ್ಲಿ MDMS ಪ್ರಾಂಶುಪಾಲರ ಜೊತೆ ಸಭೆ ನಡೆಸಿ ತದನಂತರ ಸಿಬ್ಬಂದಿ ವರ್ಗದವರ ಜೊತೆ ಅವರ ಕೆಲಸದ ಬಗ್ಗೆ ಮಾಹಿತಿ ಪಡೆಯುತ್ತಾರೆ. ಈ ತರ ನಿರಂತರ ಮೀಟಿಂಗ್ ಮಾಡೋ ಕಾರಣದಿಂದ ಆಸ್ಪತ್ರೆಯಲ್ಲಿ ಪೇಷಂಟ್ಗಳಲ್ಲಿ ಹೆಚ್ಚಳ ಕಂಡಿದೆ. ಇದೇ ಕಾರಣಕ್ಕೆ ಮೋಡ್ಯಚಂದ್ರರವರು ಸಿವಿಲ್ ಕೆಲಸಕ್ಕೆ ಸಂಬಂಧಿಸಿದ ಎಲ್ಲಾ ಕೆಲಸದ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿ ನಮ್ಮ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಅನುಕೂಲವಾಗಲು ಅತಿ ಶೀಘ್ರದಲ್ಲಿ ಆಸ್ಪತ್ರೆಯ B ಬ್ಲಾಕ್ನಲ್ಲಿ 4 ಅಂತಸ್ತಿನ ಕಟ್ಟಡಕ್ಕೆ ಗುದ್ದಲಿ ಪೂಜೆ ನಡೆಸಿ ಕಾಮಗಾರಿಯನ್ನ ಪ್ರಾರಂಭಿಸಿದ್ದಾರೆ. ಶ್ರೀ ರಘುಗೌಡರವರು ಆಡಳಿತದ ಅವಧಿಯಲ್ಲಿ ಸೆಂಟ್ರಲ್ ಸ್ಟೆರೈಲ್ ಸಪ್ಲೈ ಡಿಪಾರ್ಟ್ಮೆಂಟ್ CSSDಗೆ ಆಧುನಿಕ
ಆಧುನಿಕ ಹಾಗೂ ನೂತನ ಯಂತ್ರವನ್ನ ಖರೀದಿ ಮಾಡಲು ಮುಂದಾಗಿರುವುದಲ್ಲದೆ ನುರಿತ ಸರ್ಜನ್ ಅಥವಾ ಡಾಕ್ಟರ್ಸ್ ಅನ್ನ ಎಸ್ಎಸ್ಟಿ, ನ್ಯೂರೋ ಸರ್ಜರಿ, ಎಂಡೋಕ್ರಿನಾಲಜಿ, ಪೀಡಿಯಾಟ್ರಿಕ್ ನ್ಯೂರಾಲಜಿ ಹಾಗೂ ಇನ್ನಿತರೆ ಇಲಾಖೆಗೆ ನೇಮಕ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇಂಟೆನ್ಸಿವ್ ಕೇರ್ ಯೂನಿಟ್ಗೆ ಹೊಸ ಹಾಸಿಗೆ ಸೌಲಭ್ಯ, ಕೂರಲು ಹೊಸ ಕುರ್ಚಿ, ವಾರ್ಡ್ಗಳಿಗೆ ಕರ್ಟನ್, ಶುದ್ಧ ಕುಡಿಯುವ ನೀರಿಗಾಗಿ ಎಲ್ಲಾ ಫ್ಲೋರ್ಗಳಲ್ಲಿ ಅಕ್ವಾಗಾರ್ಡ್, ಆಪರೇಷನ್ ಥಿಯೇಟರ್ಗೆ ಸಿಎಸ್ಎಸ್ಡಿ, ಫಾರ್ಮಸಿಯಲ್ಲಿ ಎಲ್ಲಾ ತರಹದ ಔಷಧಿಯ ಸವಲತ್ತು ಹಾಗೂ ಉಚಿತ ಊಟದ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ದಾರೆ. ಇವರ ಆಡಳಿತದಲ್ಲಿ ಮೊದಲ ಬಾರಿಗೆ ಜಾತಿ ಧರ್ಮ ಮೇಲು ಕೀಳು ಎನ್ನದೇ ಎಲ್ಲಾ ವರ್ಗದ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ನಾರ್ಮಲ್ ಹಾಗೂ ಸಿಸೇರಿಯನ್ ನಂತಹ ಹೆರಿಗೆ ವ್ಯವಸ್ಥೆಯನ್ನ ಕಲ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆಸ್ಪತ್ರೆಯಲ್ಲಿ ನಿರಂತರ ಸ್ವಚ್ಛತೆ ಕಾಪಾಡುವುದಲ್ಲದೆ ಪ್ರವೇಶಿಸುವ ಎಲ್ಲಾ ರೋಗಿಗಳಿಗೆ ಪ್ರವೇಶ ದ್ವಾರದಲ್ಲಿ ಫ್ಲವರ್ ಪಾಟ್, ಲಿಫ್ಟ್ಗಳಲ್ಲಿ ಆಯಾ ವಾರ್ಡ್ಗಳ ಮಾಹಿತಿ ಸಿಗಲು ಸ್ಟಿಕ್ಕರ್ಸ್, ವೀಲ್ ಚೇರ್ನಂತಹ ಅನೇಕ ಸವಲತ್ತುಗಳನ್ನು ಒದಗಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಸಿಟಿಎಂಆರ್ಐ ಯಂತ್ರದ ಸಿಎಂಸಿ ಸೇವೆಯಲ್ಲಿ ಸುಮಾರು ವರ್ಷಕ್ಕೆ 70 ರಿಂದ 80 ಲಕ್ಷ ರೂಪಾಯಿ ನಷ್ಟವಾಗುತ್ತಿದ್ದು, ಅದನ್ನು ನೂತನ ಸಿಎಂಸಿ ಸೇವಾದಾರರಿಗೆ ಹಸ್ತಾಂತರಿಸಿ ಉಳಿತಾಯ ಮಾಡಲಾಗಿದ್ದು, ಆಸ್ಪತ್ರೆಯ ಬಿಲ್ಲಿಂಗ್ ಸಾಫ್ಟ್ವೇರ್ಗಳಲ್ಲಿ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿ ಕೆಲಸದ ಕಾರ್ಯಗಳನ್ನು ಇನ್ನಷ್ಟು ಸುಲಭ ಮಾಡಿದ ಕೀರ್ತಿ ನಮ್ಮ ಆಸ್ಪತ್ರೆಯ ಆಡಳಿತ ವರ್ಗ ಹಾಗೂ ಅಧ್ಯಕ್ಷರಿಗೆ ಸಲ್ಲುತ್ತೆ. ಇದರ ಜೊತೆಗೆ ಕಿಮ್ಸ್ ಆಸ್ಪತ್ರೆಯ ಇನ್ನಷ್ಟು ಅಭಿವೃದ್ಧಿಗಾಗಿ ಹಾಗೂ ಆಸ್ಪತ್ರೆಯಲ್ಲಿ ಲಭ್ಯವಿರುವ ಸವಲತ್ತುಗಳ ಬಗ್ಗೆ ಪ್ರತಿಯೊಬ್ಬರಿಗೂ ಮಾಹಿತಿ ತಲುಪಿಸುವ ಸಲುವಾಗಿ ಸಾಮಾಜಿಕ ಜಾಲತಾಣ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂಗಳಲ್ಲಿ ನಿರಂತರ ಪ್ರಚಾರವನ್ನ ಪ್ರಾರಂಭಿಸಿದ ಕೀರ್ತಿಯು ಇವರ ಆಡಳಿತ ಮಂಡಳಿಗೆ ಸಲ್ಲುತ್ತೆ. ಇನ್ನು ಆಸ್ಪತ್ರೆಯ ಹಳೆ ಕಟ್ಟಡದ ಬಗ್ಗೆ ಮಾತನಾಡುವುದಾದರೆ ಎಲ್ಲಾ ಸ್ಪೆಷಲ್ ವಾರ್ಡ್, ಎಂಆರ್ ಡಿಪಾರ್ಟ್ಮೆಂಟ್, ಪಿಜಿ ವಾರ್ಡ್, ಒಬಿಜಿ ವಾರ್ಡ್ಗಳನ್ನು ನವೀಕರಣಗೊಳಿಸಲು ಕಾರ್ಪೆಂಟರ್, ಪ್ಲಂಬರ್, ಎಲೆಕ್ಟ್ರಿಷಿಯನ್ಸ್, ಪೈಂಟರ್ಸ್ ಮುಂತಾದವರನ್ನು ನೇಮಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಇನ್ನಷ್ಟು ಸವಲತ್ತುಗಳ ಅಭಿವೃದ್ಧಿಗೆ ಹೊಸ ವೈದ್ಯಕೀಯ ಯಂತ್ರಗಳನ್ನು ಖರೀದಿ ಮಾಡಲು ಈ ಟೆಂಡರ್ ಕರೆದಿದ್ದು, ಇದರ ಕಾರ್ಯಕ್ಕೆ ಜಿಸಿ ಹಾಗೂ ಇಸಿ ಸಭೆಯಲ್ಲಿ ಅನುಮೋದನೆಯನ್ನ ಪಡೆದು ಕಾಮಗಾರಿಯನ್ನ ಪ್ರಾರಂಭಿಸಿದ್ದಾರೆ. ಅಲ್ಲದೆ ನಿರಂತರ ಎಂಬಂತೆ ಉಚಿತ ರಕ್ತದಾನ ಶಿಬಿರ ಕೂಡ ಕೈಗೊಳ್ಳಲಾಗುತ್ತಿದೆ. ಇವರು ಆಡಳಿತ ಮಂಡಳಿ ಅಧಿಕಾರಕ್ಕೆ ಬಂದ ಮೇಲೆ ಕಿಮ್ಸ್ ಕಾಲೇಜ್ಗೆ ಸುಮಾರು 100 ಯುಜಿ ಸೀಟ್ಗಳು ಸಿಕ್ಕಿವೆ ಹಾಗೂ 68 ಪಿಜಿ ಸೀಟ್ಗಳು ಹೆಚ್ಚಾಗಿರುವ ಹಾಗೂ ಹಾಸನ ಹಾಗೂ ದೊಡ್ಡಬಳ್ಳಾಪುರ ಹಾಸ್ಟೆಲ್ಗಳನ್ನು ಉದ್ಘಾಟಿಸಲಾಗಿದೆ. ಅಲ್ಲದೆ 39 ಕೋಟಿ ವೆಚ್ಚದ ವಿಸ್ತೃತ ಕಟ್ಟಡ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ಜೊತೆಗೆ ಸೂಪರ್ ಸ್ಪೆಷಾಲಿಟಿ ವೈದ್ಯರನ್ನ ನಿಯೋಜಿಸಲಾಗಿದೆ. ಸಮಾಜದಲ್ಲಿ ಕಿಮ್ಸ್ ಆಸ್ಪತ್ರೆಯ ಹೆಸರು, ಗೌರವ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುವಲ್ಲಿ ಇಂತಹ ಪ್ರಬಲ ನಾಯಕತ್ವದ ಅವಶ್ಯಕತೆ ಇದ್ದು, ಇನ್ನಷ್ಟು ಹೆಚ್ಚಿನ ಕಾರ್ಯಗಳನ್ನು ಇಸಿ ಹಾಗೂ ಜಿಸಿ ಮೀಟಿಂಗ್ನಲ್ಲಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ಅನುಮೋದನೆ ಪಡೆದು ಅಭಿವೃದ್ಧಿ ಮಾಡಲು ಸಹಕರಿಸಬೇಕಾಗಿ ನಿಮ್ಮಲ್ಲಿ ಕೋರುತ್ತೇನೆ.